1927ರಲ್ಲಿ ಆ ದೇವರು ಬ್ರಹ್ಮ ಒಂದು ಮಳೆಯ ಹನಿಯನ್ನು ತಯಾರು ಮಾಡಿ ಆ ಮೋಡದಲ್ಲಿ ತೇಲಿಬಿಟ್ಟ. ಸರ್ವ ಆ ಕಲಾ ಸರಸ್ವತಿಯ ಪೂರ್ಣ ಆಶೀರ್ವಾದದಿಂದ ಆ ಹನಿ ತೇಲಿ ತೇಲಿ ಅದು ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಯಾವ ಪ್ರಾಂತದಲ್ಲಿ ಬೀಳುತ್ತದೆ ಎಂದು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. ಯಾವ ನಾಡು ಆ ಹನಿಗೆ ಬೀಳುತ್ತದೆ ಎಂದು ಕಾಯುತ್ತಿರಬೇಕಾದರೆ ಆ ಪುಣ್ಯ ಕನ್ನಡ ನಾಡು ಪಡೆಯಿತು. ಆ ಹನಿ ಕನ್ನಡ ಮಣ್ಣಿನಲ್ಲಿ ಬೆಳೆಯಬೇಕು ಎಂದು ನಿರ್ಧಾರ ಮಾಡಿ ಕನ್ನಡದಲ್ಲಿ ನಾಡಿನ ಗಾಜುವಿನಲ್ಲಿ ಬೆಳೆದು ದೊಡ್ಡದಾಗಿ ರಂಗಮಂದಿರದಲ್ಲಿ ಅಭ್ಯಾಸ ತೆಗೆದು ಒಂದು ಸುಂದರವಾದ ಅಶ್ವರೂಪ ತಾಳಿ ಒಂದು ಮನುಷ್ಯ ಅಶ್ವರೂಪವಾಗಿ 1954ರಲ್ಲಿ ಚಿತ್ರರಂಗ ಎಂಬ ರಂಗದಲ್ಲಿ ಗುಡಿಯಿತು. ನಾಗಾಲೋಟದಿಂದ ಗುಡಿಯಿತು. ಮೊದಲು ಆ ಅಶ್ವ ಮೇಲೆ ಸವಾರಿ ಮಾಡಿದವರು ದೊಡ್ಡ ಸಂತರು ಬೇಡ ಕಣ್ಣಪ್ಪನವರು. ಅಲ್ಲಿಂದ ಶುರುವಾಯಿತು ಅವರ ನಾಗಾಲೋಟ. 1954 ನಲ್ಲಿ ಸ್ಟಾರ್ಟ್ ಆದ ಆ ಪಯಣ 2008 ಮುಗಿಯಿತು. ಕರೆಕ್ಟ್ ಆಗಿ 54 ವರ್ಷ. 54 ವರ್ಷದಲ್ಲಿ ಸ್ಟಾರ್ಟ್ ಆದ ಪಯಣ 2008ರಲ್ಲಿ ಮುಗಿಯಿತು. ಬಹಳ ಸಂತರು ಆ ಕೋಟೆ ಮೇಲೆ ಏರಿದರು. ಸರ್ವಜ್ಞರು, ತುಕಾರಾಮರು, ಕನಕದಾಸರು, ರಾಘವೇಂದ್ರರು, ಪುರಂದರದಾಸರು, ಕನಕದಾಸರು, ಗೋರ ಕುಂಬಾರ ಎಲ್ಲರೂ. ಬಸವಣ್ಣನವರು ಏರಲಿಲ್ಲ, ಏನು ನನಗೆ ಗೊತ್ತಿಲ್ಲ. ಅಷ್ಟು ಸಂತರು ಏರಿದ ಮೇಲೆ ಮತ್ತೆ ಜೇಮ್ಸ್ ಬಾಂಡ್ ಕೂಡ ಚುಮ್ಮ ಇರಲಿಲ್ಲ, ಅವನು ಕೂಡ ಏರಿದ. ಅವನನ್ನು ನಾಗಾಲೋಟವಾಗಿ ಕರೆದುಕೊಂಡು ಹೋದರು. ಇದನ್ನು ನೋಡಿ ಅಸುರಗಳಾದ ಮಹಾ ಅಸುರಗಳಾದ ರಾವಣ, ಹಿರಣ್ಯಕಶಿಪ, ಮಹಿಷಾಸುರ ಅವರು ಕೂಡ ಏರಿದರು ಅಶ್ವದ ಮೇಲೆ. ತೆಗೆದು ಹೋಯಿತು ಅಶ್ವವನ್ನು ಎಲ್ಲರನ್ನು. ಹೇಗೆ ಹೋಯಿತು ಅಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋದರು ಜಯಭೇರಿಗಳು. ಅಷ್ಟು ಸಂತೋಷವಾಗಿ ಈ ಎಲ್ಲ ಸಂತರನ್ನು, ಎಲ್ಲ ರಾಕ್ಷಸರನ್ನು ಎಲ್ಲರನ್ನು ಜನಗಳ ಮುಂದೆ ತೋರಿಸಿದರು. ಆ ನಂತರ ಆ ಸಂತರು, ಆ ರಾಕ್ಷಸರು ಯಾವ ಅಶ್ವದ ಮೇಲೂ ಏರಲಿಲ್ಲ, ಯಾವ ಮಠದ ಮೇಲೂ ಏರಲಿಲ್ಲ. ಏಕೆಂದರೆ ಅಂತಹ ಸಂತರನ್ನು, ಅಂತಹ ಮಹಾ ಅಸುರಗಳನ್ನು, ಅಂತಹ ಮಹಾನ್ಗಳನ್ನು ಎಳಿಸಿಕೊಳ್ಳುವ ಶಕ್ತಿ ತಮ್ಮ ಯಾವ ಬೇರೆ ಅಶ್ವಗಳಿಗೂ ಇಲ್ಲ, ಇನ್ಕ್ಲೂಡಿಂಗ್ ರಜನಿಕಾಂತ್. ಬಹಳ ಓಡಿ ಓಡಿ ಅದಕ್ಕೆ ಕಾಲು ನೋವು ಬಂತು, ಬೇಸರವಾಯಿತು. ಆದರೆ ಆ ಅಶ್ವವನ್ನ ವನದೇವತೆಯೂ ನೋಡಬೇಕೆಂದು ಆಸೆ ಪಟ್ಟರು. 108 ದಿವಸ ಆ ವನದೇವತೆ ಈಶ್ವರನನ್ನು ತನ್ನ ಬೆನ್ನ ಮೇಲೆ ಏರಿಸಿಕೊಂಡು ಹೋಗಬೇಕಿತ್ತು. ಅದು ನಡೆಯುವುದಿಲ್ಲ. ಅವರ ಅಂತ್ಯಕಾಲಗಳಲ್ಲಿ ನಾನು ಬಹಳಷ್ಟು ದಿವಸ ಅವರ ಜೊತೆ ನಾನು ಕಾಲ ಕಳೆದೆ. ನಾನು 19 ಪ್ರೈಮರಿ ಸ್ಕೂಲ್ ವಿಲ್ಪುರದಲ್ಲಿ ಓದುತ್ತಿದ್ದಾಗ 11 ವರ್ಷ ಬರಬಹುದು. ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇತ್ತು, ಕೆಂಪಾಮುದಿ ಕೆರೆ ಅಂತ. ಅಲ್ಲಿ ಹೋಗಿ ನಾನು ಫಸ್ಟ್ ಅವ್ರನ್ನ ನೋಡಿ ಅವ್ರ ಹತ್ರ ಒಂದು ಆಟೋಗ್ರಾಫ್ ನಾನು ತಗೊಂಡೆ. ಇಲ್ಲಿವರೆಗೂ ಬೇರೆ ಯಾರ ಹತ್ರ ಒಂದು ಆಟೋಗ್ರಾಫ್ ನಾನು ತಗೊಂಡಿದ್ದೆ. ಆದಾಗ ತಾತನಾದಾಗ ಕೂಡ ಅವರ ಚಿತ್ರಗಳನ್ನು ನೋಡಿದ್ರೆ ನನ್ನ ಹಳೆಯ ನೆನಪುಗಳು ಬರುತ್ತವೆ. ಒಂದು ಸಾರಿ ನಾನು ನನ್ನ ಕಾರಿನಲ್ಲಿ ಅವರನ್ನು ಮುಂದೆ ಕೂಡಿಸಿಕೊಂಡು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ವಾಕಿಂಗ್ ಹೋಗೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಒಂದು ಏನೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಕಾರ್ ನಿಂತ್ಕೊಳ್ತು. ಕಾರ್ ನಿಂತ್ಕೊಂಡಾಗ ರಾಜ್ಕುಮಾರ್ ಅವರನ್ನು ನೋಡಿ ಒಬ್ಬ ಕಳ್ಳೆಕಾಯಿ ಮಾಡ್ತಾ ಇದ್ರು, ಬಂದು ನಮಸ್ಕಾರ ಅಂತ ಹೇಳಿದ್ರು. ಆಟೋ ರಿಕ್ಷಾ ಓಡಿಸ್ತಾ ಇದ್ರು, ನಿಂತ್ಕೊಂಡು ನಮಸ್ಕಾರ ಅಂತ ಹೇಳಿದ್ರು. ಒಂದು ಕಾರು ಬಂತು. ಆ ಕಾರಲ್ಲಿ ಯಜಮಾನ ಹಿಂದೆ ಕೂತ್ಕೊಂಡಿದ್ದ, ಅವನು ನಮಸ್ಕಾರ ಅಂತ ಹೇಳಿದ್ರು, ಡ್ರೈವರು ನಮಸ್ಕಾರ ಅಂತ ಹೇಳಿದ್ರು. ಆ ಒಂದು ಬೇರೆ ಒಂದು ಕಾರ್ ಬಂತು. ಅಲ್ಲಿ ಒಂದು ಹೆಂಗಸರು ಮಕ್ಕಳು ಇದ್ರು. ಆ ಹೆಂಗಸರು ಆ ಮಗುನ, 3 ವರ್ಷದ ಮಗುನ ಕೈ ತೋರಿಸಿ ನಮಸ್ಕಾರ ಮಾಡುವವರನ್ನ ಅಂತ ಹೇಳಿದ್ರು. ಎಲ್ಲರೂ ನಮಸ್ಕಾರ ಮಾಡಿದರು. ಪಾಮರ ಮಕ್ಕಳಿಂದ ಪಂಡಿತರಿಂದ ಎಲ್ಲರೂ ನಮಸ್ಕರಿಸಿದರು. ಕಾರ್ನ ತೆಗೆದುಕೊಂಡು ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ ಹೋಗಿದಾಗ ಅವ್ರು ಹೇಳಿದಂತ ಹೇಳಿದರು, ನೋಡಿದರ ಎಷ್ಟೊಂದು ಮರ್ಯಾದೆ ಅಂತ ಹೇಳಿದರು. ನಾನು ನೋಡಿದೆ, ಹೌದು, ನಿಮಗೆ ಮರ್ಯಾದೆ ಕೊಡದೆ ಬೇರೆ ಯಾರಿಗೆ ಕೊಡುತ್ತಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಹುಚ್ಚರೇ, ಅದು ನನಗೆ ಮರ್ಯಾದೆ ಅವರು ಕೊಡ್ತಾರೆ ಅಂದುಕೊಂಡಿರ? ಇಲ್ಲ, ನನ್ನಲ್ಲಿ ಇರುವ ಸರಸ್ವತಿಗೆ ಅವರು ಮರ್ಯಾದೆ ಕೊಡ್ತಿದ್ದಾರೆ. ಆ ಸರಸ್ವತಿ ದೇವಿಗೆ ಅವರು ಮರ್ಯಾದೆ ಕೊಡುತ್ತಿದ್ದಾರೆ.
ಅಂತ ಅದೆಲ್ಲ ಆ ಸರಸ್ವತಿ ದೇವಿಗೆ ಹೇಳಿದರು. ಅದು ಮಾತ್ರವಲ್ಲ, ನಮ್ಮ ಎಲ್ಲರಿಗೂ ನಿಮ್ಮರಿಗೂ ಜನಗಳು ತಪ್ಪಾಳೆ ತಟ್ಟಿ ಅಭಿನಂದಿಸಿದರೆ ನಮಗೆ ಅಂತ ನಾವು ಅಂದ್ಕೊಂಡ್ರೆ ನಮಗೆ ದುರಹಂಕಾರ ಬಂದ್ಬಿಡುತ್ತೆ. ಆ ಕಲಾ ದೇವಿಗೆ ಅಂತ ನಾವು ಅಂದ್ಕೋಬೇಕು ಅಂತ ಅವರು ಹೇಳಿದ್ರು. ಆಗ ನಾನು ಕೇಳಿದೆ ಅವರಿಂದ, ನೀವು ಬಂದು ನಿಮಗೆ ಏನಾದರೂ ಬೇರೆ ಏನು ಹೇಳಬೇಕು ಅಂತ ನಿಮ್ಗೆ ಅನಿಸ್ತೀರ ಅಂದಾಗ ಅವ್ರು ಹೇಳಿದ್ರು, ಏನಾದರೂ ಬಂದು ಇಷ್ಟೊಂದು ನಿಮಗೆ ಸಾರಿ ಅವ್ರು ನಮಸ್ಕಾರ ಅವ್ರು ನಮಸ್ಕಾರ ಹೇಳಿದ್ರು, ನನಗೆ ಬಂದು ಹಾಯ್ ಅಂತ ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ, ಅವ್ರು ಕೆಲವು ಸಲ ಅಣ್ಣ ಅವರು ಅಂತ ಹೇಳ್ತಾ ಇದ್ದೆ, ಕೆಲವು ಸಲ ಸಾರ್ ಅಂತ ಹೇಳ್ತಾ ಇದ್ದೆ. ಸರಿ ಸರ್ ನಿಮ್ಗೆ ನಮಸ್ಕಾರ ಅಂತ ಹೇಳಿದ್ರು, ನನಗೆ ಹಾಯ್ ಅಂತ ಹೇಳಿದ್ರು. ಅದು ಯಾಕೆ ಅಂದಾಗ ನನ್ನ ಕರ್ತವ್ಯನ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ವಯಸ್ಸು ಆಗಿದೆ, ಅದಕ್ಕೋಸ್ಕರ ನಮಸ್ಕಾರ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡ್ರು. ಅವರ ಕರ್ತವ್ಯನ ಅವರು ಬಹಳ ಕರೆಕ್ಟಾಗಿ ಮಾಡಿದ್ರು. ಅವರ ತಾಯಿ ತಂದೆಗೆ ಒಳ್ಳೆಯ ಮಗನಾಗಿ, ಅವರ ಹೆಂಡತಿಯರಿಗೆ ಒಳ್ಳೆಯ ಗಂಡನಾಗಿ, ಅವರ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಅವರ ಅಭಿಮಾನಿಗಳಿಗೆ ಒಳ್ಳೆಯ ಕಲಾವಿದನಾಗಿ, ಈ ನಾಡಿಗೆ ಒಳ್ಳೆಯ ಪ್ರಜೆಯಾಗಿ ಎಲ್ಲ ಬಿರುದುಗಳನ್ನು ತೆಗೆದುಕೊಂಡು ಯಾವ ಪದವಿಗೂ ಆಸೆ ಪಡದೆ, ಯಾವ ಪದವಿಗೂ ರಾಜಕೀಯಕ್ಕೂ ಹೋಗದೆ ಜನಗಳಿಗೆ ಸೇವೆ ಮಾಡಬಹುದು, ಜನಗಳಲ್ಲಿ ಒಳ್ಳೆ ಭಾವವನ್ನು ರೂಢಿಸಬಹುದು ಎಂದು ಜನಗಳ ಮನಸ್ಸನ್ನು ಗೆದ್ದವರು ಆ ರಾಜಕುಮಾರ್ ಸಾರ್ ಅವರು.